ಇಂದು ನಾವು ಏಷ್ಯಾ ಖಂಡದ ಬಗ್ಗೆ ನಾನು ಆಲ್ರೆಡಿ ಹಲವಾರು ವಿಷಯಗಳನ್ನು ಹೇಳಿದ್ದೇನೆ. ಈಗ ಏಷ್ಯಾ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ದ್ವೀಪ ದೇಶಗಳನ್ನು ನೋಡೋಣ. ದ್ವೀಪಗಳು ಬೇರೆ, ದ್ವೀಪ ದೇಶಗಳು ಬೇರೆ. ದ್ವೀಪಗಳಂದರೆ ಕೇವಲ ದ್ವೀಪಗಳು, ಅದಕ್ಕೆ ಯಾವುದೇ ಹೆಸರಿರಲ್ಲ, ಅಲ್ಲಿ ಯಾವುದೇ ಸರ್ಕಾರ ಇರಲ್ಲ. ಅದು ಒಂದು ದ್ವೀಪ ಆಗಿರ್ಬೋದು, ಜನವಸತಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಅದನ್ನು ದ್ವೀಪ ಅಂತೇಳಿ ಕರಿತೀವಿ. ದ್ವೀಪ ದೇಶಗಳಂದರೆ ಅದು ದ್ವೀಪನಾಗಿರುತ್ತೆ, ಅಲ್ಲಿ ಒಂದು ಸರ್ಕಾರ ಇರುತ್ತೆ, ಅದಕ್ಕೊಂದು ಹೆಸರು ಇರುತ್ತೆ, ಅಲ್ಲಿ ಜನ ತಮ್ಮನ್ನು ತಾವು ಆಡಳಿತ ಮಾಡ್ತಿರ್ತಾರೆ. ಈ ರೀತಿಯಾಗಿ ಇರುವಂಥ ಒಂದು ದ್ವೀಪವನ್ನು ದ್ವೀಪ ದೇಶಗಳು ಅಂಥೇಳಿ ಕರಿತೀವಿ. ಈ ಪ್ರಮುಖ ದ್ವೀಪ ದೇಶಗಳಲ್ಲಿ ನಮ್ಮ ಏಷ್ಯಾ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ದ್ವೀಪ ದೇಶಗಳು ಯಾವುವು ಅಂಥೇಳಿ ನಾವು ಇವತ್ತು ನೋಡೋಣ. ಇಡೀ ಭೂಮಿಯ ಮೇಲೆ, ಅಂದರೆ ಇಡೀ ಭೂಮಿಯ ಮೇಲೆ ಅತಿ ದೊಡ್ಡ ದ್ವೀಪ ಅಂದರೆ ಅದು ಗ್ರೀನ್ಲ್ಯಾಂಡ್. ಅತಿ ದೊಡ್ಡ ದ್ವೀಪ ಅಂದರೆ ಅದು ಗ್ರೀನ್ಲ್ಯಾಂಡ್. ಹಾಗೆ ನೋಡಬೇಕಾದ್ರೆ ಭೂಮಿ ಮೇಲೆ ಎಲ್ಲ ಖಂಡಗಳು ಸಹಿತ ಒಂದು ರೀತಿ ದ್ವೀಪಗಳೇ, ಎಲ್ಲ ಖಂಡಗಳು ಸಹಿತ ಒಂದು ರೀತಿ ದ್ವೀಪಗಳೇ. ಆದರೆ ನಾವು ದೊಡ್ಡ ವಿಭಾಗವನ್ನು, ಅಂದರೆ ದೊಡ್ಡ ಭೂಭಾಗವನ್ನು ನಾವು ಖಂಡ ಅಂಥೇಳಿ ಕರಿತೀವಿ. ಚಿಕ್ಕ ಭೂಭಾಗವನ್ನು ಅದನ್ನು ನಾವೇನು ಮಾಡ್ತೀವಿ, ದ್ವೀಪ ಅಂಥೇಳಿ ಕರಿತೀವಿ. ಈಗ ನಾವು ಭೂಮಿಯ ಮೇಲೆ ಅತಿ ದೊಡ್ಡ ದ್ವೀಪ ಅಂಥೇಳಿ ಕನ್ಸಿಡರ್ ಮಾಡಿದ್ದು ಯಾವುದು ಅಂದರೆ ಅದು ಗ್ರೀನ್ಲ್ಯಾಂಡ್. ಎರಡನೇ ಅತಿ ದೊಡ್ಡ ದ್ವೀಪ ಅಂದರೆ ಅದು ಪಪುವಾ ನ್ಯೂಗಿನಿಯಾ ಅಂತೇಳಿ ಇಲ್ಲಿ ಬರುತ್ತೆ, ಪಪುವಾ ನ್ಯೂಗಿನಿಯಾ ಅಂತೇಳಿ ಬರುತ್ತೆ. ನಂತರ ಮೂರನೇ ಅತಿ ದೊಡ್ಡ ದ್ವೀಪ ಅಂತಂದರೆ ಅದು ಬೋರ್ನಿಯೋ. ಈ ಬೋರ್ನಿಯೋ ದ್ವೀಪ ಏಷ್ಯಾ ಖಂಡದ ಅತಿ ದೊಡ್ಡ ದ್ವೀಪ ಮತ್ತು ಈ ಜಗತ್ತಿನಲ್ಲಿ ಮೂರನೇ ಅತಿ ದೊಡ್ಡ ದ್ವೀಪ ದೇಶ ಅಲ್ಲ, ಅತಿ ದೊಡ್ಡ ದ್ವೀಪ. ಇದು ದೇಶ ಅಲ್ಲ, ಬೋರ್ನಿಯೋ ದೇಶ ಅಲ್ಲ, ದ್ವೀಪ. ನೋಡಿ, ಈ ಬೋರ್ನಿಯೋ ಕಂಡುಬರೋದು ಇಲ್ಲಿ. ನೋಡಿ, ಇಲ್ಲಿದೆಯಲ್ಲ, ಇದು ಬೋರ್ನಿಯೋ. ಇದು ಬೋರ್ನಿಯೋ. ನೋಡಿ, ಇದು ಬೋರ್ನಿಯೋ ದ್ವೀಪದಲ್ಲಿ ಪ್ರಮುಖವಾಗಿ 3 ದೇಶಗಳು ಕಂಡುಬರ್ತವೆ. 3 ದೇಶಗಳು. ಒಂದು ಮಲೇಷಿಯಾ. ಇಲ್ಲಿದೆಯಲ್ಲ ಮಲೇಷಿಯಾ. ಈ ಮಲೇಷಿಯಾದ ಭಾಗ ಇದೆಲ್ಲ ಬರುತ್ತೆ. ಇಲ್ಲಿ ಮಲೇಷಿಯಾ ಬರುತ್ತೆ ಮೇಲ್ಗಡೆ. ಕೆಳಗಡೆ ಇಂಡೋನೇಷ್ಯಾ, ಮಲೇಷಿಯಾ. ಇನ್ನೊಂದು ದೇಶ ಅಂದರೆ ಅದು ಬ್ರೂನಿ. ಬೋರ್ನಿಯೋ ಅಲ್ಲ, ಬ್ರೂನಿ ದೇಶ. ಬ್ರೂನಿ, ಮಲೇಷಿಯಾ ಮತ್ತು ಇಂಡೋನೇಷ್ಯಾ, ಈ 3 ದೇಶಗಳು ಈ ಬೋರ್ನಿಯೋ ದ್ವೀಪದ ಮೇಲೆ ಕಂಡುಬರುತ್ತದೆ. ಓಕೆ, ಇದು ಗೊತ್ತಾಯಿತು. ಎರಡನೇದು ಪ್ರಮುಖವಾಗಿ ಅಂದರೆ ಪ್ರಮುಖ ದ್ವೀಪ ದೇಶ ಅಂದರೆ ಅದು ಇಂಡೋನೇಷ್ಯಾ. ನೋಡಿ, ಇಂಡೋನೇಷ್ಯಾ ಜಗತ್ತಿನ ಅತಿ ದೊಡ್ಡ ಆರ್ಕಿಪೆಲಾಗೋ ಅಂತೇಳಿ ಕರಿತೀವಿ. ಜಗತ್ತಿನ ಅತಿ ದೊಡ್ಡ ಆರ್ಕಿಪೆಲಾಗೋ ಅಂತಂದರೆ ದ್ವೀಪಗಳ ಸಾಲನ್ನು ನಾವು ಅತಿ ಹೆಚ್ಚು ಸಾಲಾಗಿರ್ಬೇಕು, ದ್ವೀಪಗಳು ತುಂಡು ತುಂಡಾಗಿ ಸಾಲಾಗಿರುವಂಥ ದ್ವೀಪಗಳನ್ನು ಆರ್ಕಿಪೆಲಾಗೋ ಅಂತೇಳಿ ಕರಿತೀವಿ. ಅದು ಈ ಇಂಡೋನೇಷ್ಯಾ ದ್ವೀಪಗಳು ಅತಿ ದೊಡ್ಡ ಆರ್ಕಿಪೆಲಾಗೋ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಇಲ್ಲಿಂದ ಪ್ರಾರಂಭವಾಗಿ ಇದೆಲ್ಲ ಆರ್ಕಿಪೆಲಾಗೋ. ಇದನ್ನು ನಾವು ಸುಂಡಾ ಐಸ್ಲ್ಯಾಂಡ್ ಅಂತೇಳಿ ಕರಿತೀವಿ. ಸುಂಡಾ ಐಸ್ಲ್ಯಾಂಡ್ ಅಂತೇಳಿ ಕರಿತೀವಿ. ಸುಂಡಾ ಐಸ್ಲ್ಯಾಂಡ್ ಅಂದರೆ ಸುಂಡಾ ದ್ವೀಪಗಳು. ಸುಂಡಾ ದ್ವೀಪಗಳಲ್ಲಿ 2 ವಿಧ ಇರುತ್ತೆ. ಒಂದು ಗ್ರೇಟರ್ ಸುಂಡಾ, ಒಂದು ಲೆಸ್ಸರ್ ಸುಂಡಾ. ನೋಡಿ, ಇದು ಇಂಡೋನೇಷ್ಯಾ ಒಂದು ದೇಶ. ಎಲ್ಲಿಂದ ಎಲ್ಲಿದೆ ಹಬ್ಬಿದೆ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿ, ಇದೆಲ್ಲ ಇಂಡೋನೇಷ್ಯಾ. ಆದರೆ ಇದು ಬಿಟ್ಟು ಈ ಭಾಗ ಈಸ್ಟ್ ಟೈಮೂರ್ ಅಂತೇಳಿ ಒಂದು ದೇಶ. ಈಸ್ಟ್ ಟೈಮೂರ್ ಮುಂದೆ ಬರುತ್ತೆ, ಈಸ್ಟ್ ಟೈಮೂರ್ ಅಂತೇಳಿ. ಇದು ಬಿಟ್ಟರೆ ಇದೆಲ್ಲ ಇಂಡೋನೇಷ್ಯಾವನ್ನು ನಾವು ಇದೆಲ್ಲ ದ್ವೀಪ ಅಂದರೆ ಬೋರ್ನಿಯೋನು ಸೇರಿಸ್ಕೊಂಡು ಇದೆಲ್ಲ ದ್ವೀಪವನ್ನು ನಾವು ಸುಂಡಾ ದ್ವೀಪಗಳು ಅಂತೇಳಿ ಕರಿತೀವಿ. ಸುಂಡಾ ದ್ವೀಪಗಳಲ್ಲಿ 2 ಭಾಗ. ಒಂದು ಗ್ರೇಟರ್ ಸುಂಡಾ, ಒಂದು ಲೆಸ್ಸರ್ ಸುಂಡಾ. ಗ್ರೇಟರ್ ಸುಂಡಾ, ಲೆಸ್ಸರ್ ಸುಂಡಾ ಯಾವುದು ಅಂತಂದರೆ ನೋಡಿ, ಇಲ್ಲಿ ಜಾವಾ ಸಮುದ್ರ ಇದೆ, ಇದು ಫ್ಲೋರೆಸ್ ಸಮುದ್ರ, ಇದು ಬಂಡಾ ಸಮುದ್ರ. ಜಾವಾ, ಫ್ಲೋರೆಸ್, ಬಂಡಾ.
ಫ್ಲೋರೆಸ್, ಬಂಡ. ಈ ಸಮುದ್ರಗಳ ಮೇಲ್ಗಡೆ ಭಾಗವನ್ನು ನಾವು ಏನಂತೀವಿ? ಸುಂಡ ದ್ವೀಪಗಳು ಅಂತ ಹೇಳ್ತೀವಿ. ಆದರೆ ಇದು ಬರಲ್ಲ, ಇದು ನ್ಯೂ ಗಿನಿಯಾ ಬರಲ್ಲ. ನ್ಯೂ ಗಿನಿಯಾ ಬಿಟ್ಟರೆ ಇದೆಲ್ಲ ಸುಂಡ ದ್ವೀಪಗಳು. ಸುಂಡ ದ್ವೀಪಗಳು ಮೇಲ್ಗಡೆದು ಗ್ರೇಟರ್ ಸುಂಡ, ಕೆಳಗಡೆದು ಲೆಸ್ಸರ್ ಸುಂಡ. ಗ್ರೇಟರ್ ಸುಂಡದಲ್ಲಿ ನೋಡಿ ಸುಮಾತ್ರ ಬರುತ್ತೆ, ಜಾವಾ ಬರುತ್ತೆ, ಬೋರ್ನಿಯೋ ಬರುತ್ತೆ, ಸುಲವಸಿ ಬರುತ್ತೆ. ಸುಲವಸಿ ದ್ವೀಪ, ಇದು ಸುಲವಸಿ ದ್ವೀಪ ಬರುತ್ತೆ. ಈ 4 ದ್ವೀಪಗಳು ಗ್ರೇಟರ್ ಸುಂಡ. ಲೆಸ್ಸರ್ ಸುಂಡದಲ್ಲಿ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿಂದ ಇದೆಲ್ಲ ಲೆಸ್ಸರ್ ಸುಂಡ. ಇವಾಗ ಅಥವಾ ಹಲವಾರು ಚಿಕ್ಕ ಚಿಕ್ಕ ದ್ವೀಪಗಳಿದ್ದಾವೆ. ಈ ಇಂಡೋನೇಷ್ಯಾ ಅಂತೇಳಿ ಸಪ್ರೇಟ್ ದೇಶ ಮಾಡಬೇಕಾದ್ರೆ ನಾನು ಈ ದ್ವೀಪಗಳ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಈಗ ಸುಮ್ಮನೆ ನಿಮಗೆ ಒಂದು ಪರಿಚಯ ಗೊತ್ತಾಯ್ತಲ್ವ? ಇಲ್ಲಿ ಯಾವ ಸಮುದ್ರ ಇದೆ? ಜಾವಾ, ಫ್ಲೋರೆಸ್ ಮತ್ತು ಬಂಡಾ ಸಮುದ್ರ. ಈ 3 ಸಮುದ್ರಗಳ ಮೇಲಿಂದ ಗ್ರೇಟರ್ ಸುಂಡ, ಕೆಳಗಿಂದು ಲೆಸ್ಸರ್ ಸುಂಡ ಅಂತೇಳಿ ಗೊತ್ತಿರಬೇಕು. ಇಲ್ಲಿ ಕೆಳಗೆ ಬಂದರೆ ನೋಡಿ, ಇಲ್ಲಿ ಕೆಳಗಡೆ ಬಂದರೆ ಅರಾಫುರಾ ಸಮುದ್ರ ಇದೆ ನೋಡಿ. ಅರಾಫುರಾ ಸಮುದ್ರ, ಇದು ಅರಾಫುರಾ ಸಮುದ್ರ. ಅರಾಫುರಾ ಸಮುದ್ರ. ಅರಾಫುರಾ ಸಮುದ್ರ. ಅರಾಫುರಾ ಸಮುದ್ರ ಇದೇನಾಗುತ್ತಂದರೆ, ಈ ಸಮುದ್ರ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಖಂಡ, ಇಲ್ಲಿ ಕೆಳಗಡೆ ಆಸ್ಟ್ರೇಲಿಯಾ ಖಂಡ ಬರುತ್ತೆ. ಆಸ್ಟ್ರೇಲಿಯಾ ಖಂಡ ಬರುತ್ತೆ. ಆ ಆಸ್ಟ್ರೇಲಿಯಾ ಖಂಡ ಮತ್ತು ಏಷ್ಯಾ ಖಂಡವನ್ನು ನಡುವೆ ಕಂಡುಬರುತ್ತಿದ್ದು ಈ ಸಮುದ್ರ ಯಾವುದು? ಅರಾಫುರಾ ಸಮುದ್ರ. ಇದು ಇಂಪಾರ್ಟೆಂಟ್. ನಂತರ ನೋಡಿ, ಇದು ನಿಮಗೆ ಅರ್ಥ ಆಯ್ತು ಅಂದ್ಕೊಂಡೆ. ನೆಕ್ಸ್ಟ್ ಜಪಾನ್ ನಮ್ಮ ಏಷ್ಯಾ ಖಂಡದ ಪೂರ್ವದ ದೇಶ ಜಪಾನ್. ನೋಡಿ, ಈ ಜಪಾನನ್ನು ಸೂರ್ಯ ಉದಯದ ನಾಡು ಅಂತೇಳಿ ಕರೀತಾರೆ. ಅದಕ್ಕೆ ನಿಪ್ಪಾನ್ ಅಂತಲೂ ಕರಿತಿದ್ರು ಹಿಂದೆ. ಜಪಾನ್ಗೆ ನಿಪ್ಪಾನ್ ಅಂತ. ನಿಪ್ಪಾನ್ ಅಂದರೆ ಸೂರ್ಯ ಉದಯದ ನಾಡು ಅಂತೇಳಿ. ಈ ಜಪಾನ್ನಲ್ಲಿ ಪ್ರಮುಖವಾಗಿ 4 ದ್ವೀಪಗಳಿದಾವೆ. ಹಲವಾರು ದ್ವೀಪಗಳ ಜೊತೆಗೆ ಇದಾವೆ, ಆದರೆ ಪ್ರಮುಖವಾಗಿ ನೀವು ನೋಡಬೇಕಂದ್ರೆ 4 ದ್ವೀಪಗಳು, ಅತಿ ದೊಡ್ಡ ದ್ವೀಪಗಳು ಕಂಡುಬರ್ತವೆ. 1, 2, 3, 4 ದ್ವೀಪಗಳು ಕಂಡುಬರ್ತವೆ ಇಲ್ಲಿ ಜಪಾನ್ನಲ್ಲಿ ಕಂಡುಬರೋದು 4 ದ್ವೀಪಗಳು. ಜಪಾನ್ ಮೇಲ್ಗಡೆ ಒಕೋಟ್ಸ್ ಸಮುದ್ರ ಇದೆ. ಜಪಾನ್ ಮೇಲ್ಗಡೆ ಒಕೋಟ್ಸ್ ಸಮುದ್ರ. ಪೂರ್ವ ಭಾಗದಲ್ಲಿ ಪಶ್ಚಿಮ ಪೆಸಿಫಿಕ್ ಸಮುದ್ರ ಇದೆ. ಪಶ್ಚಿಮ ಪೆಸಿಫಿಕ್ ಸಮುದ್ರ. ಈ ಕಡೆ ಬಂದರೆ ಜಪಾನ್ ಸಮುದ್ರ, ಮೇಲ್ಗಡೆ ಒಕೋಟ್ಸ್. ಈ ಕಡೆ ಬಂದರೆ ಪಶ್ಚಿಮ ಪೆಸಿಫಿಕ್. ಇದೆಲ್ಲ ಪಶ್ಚಿಮ ಪೆಸಿಫಿಕ್ ಸಾಗರದಲ್ಲಿ ಇವೆಲ್ಲ ದ್ವೀಪಗಳಿರೋದು. ಇದು ಜಪಾನ್ನ ಮೇಲ್ಗಡೆ ಒಕೋಟ್ಸ್, ಪಶ್ಚಿಮ ಪೆಸಿಫಿಕ್, ಜಪಾನ್ ಸಮುದ್ರ. ಕೆಳಗಡೆ ಬಂದರೆ ಇದು ಪೂರ್ವ ಚೀನಾ ಸಮುದ್ರ ಪಕ್ಕದಲ್ಲೇ ಹಳದಿ ಸಮುದ್ರ ಇದೆ. ಇದು ಹಳದಿ ಸಮುದ್ರ. ಜಪಾನ್ನ ಪಕ್ಕದಲ್ಲಿ ನೋಡಿ ದಕ್ಷಿಣ ಕೊರಿಯಾ ಇದೆ, ಉತ್ತರ ಕೊರಿಯಾ. ಇದು ದಕ್ಷಿಣ ಕೊರಿಯಾ, ಇದು ಉತ್ತರ ಕೊರಿಯಾ. ಇದು ಚೀನಾ, ಇದು ರಷ್ಯಾ. ಈ 4 ದೇಶಗಳು ಇಲ್ಲಿ ಕಂಡುಬರ್ತವೆ. 1, 2, 3, 4. ಒಂದು ರಷ್ಯಾ, ಚೀನಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ. ಈ ಜಪಾನ್ನ ಹತ್ತಿರ ಇರುವಂಥ ದೇಶಗಳು ಗೊತ್ತಾಯ್ತಲ್ವ? ಇದು ಜಪಾನ್ ದ್ವೀಪ ದೇಶ. ನಂತರ ಬಂದರೆ ಫಿಲಿಪೈನ್ಸ್ ನೋಡಿ ಇಲ್ಲಿದೆ. ಇದು ಫಿಲಿಪೈನ್ಸ್. ಹಲವಾರು ದ್ವೀಪಗಳು ಸೇರಿ ಒಂದು ದೇಶ ಮಾಡಿದ್ದಾರೆ, ಅದು ಫಿಲಿಪೈನ್ಸ್. ಇಲ್ಲಿ ಹಲವಾರು ದ್ವೀಪಗಳಿದ್ದಾವೆ. ಫಿಲಿಪೈನ್ಸ್ ದೇಶ ಹೇಳಬೇಕಾದ್ರೆ ಈ ದ್ವೀಪಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಈ ಫಿಲಿಪೈನ್ಸ್ ನೋಡಿ, ಇಲ್ಲಿ ಸುಲು ಸಮುದ್ರ ಬರುತ್ತೆ. SULU ಅಂತೇಳಿ ಒಂದು ಸಮುದ್ರ. ಸುಲು ಸಮುದ್ರ ಅದು ಫಿಲಿಪೈನ್ಸ್ ಇಲ್ಲಿ ಕಂಡುಬರುತ್ತೆ. ಇಲ್ಲಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಕಂಡುಬರೋ ದೇಶ ಫಿಲಿಪೈನ್ಸ್. ಫಿಲಿಪೈನ್ಸ್ ನಂತರ ಬಂದರೆ ಶ್ರೀಲಂಕಾ ನೋಡಿ. ಶ್ರೀಲಂಕಾ ಇಲ್ಲಿದೆ ನೋಡಿ. ಇದು ಶ್ರೀಲಂಕಾ ಭಾರತದಿಂದ ಶ್ರೀಲಂಕಾವನ್ನು ವಿಭಜನೆ ಮಾಡುವಂಥ 2 ಪ್ರಮುಖ ಸಮುದ್ರಗಳಂದರೆ ಒಂದು ಪಾಲ್ಕ್ ಜಲಸಂಧಿ, ಇನ್ನೊಂದು ಮನ್ನಾರ್ ಖಾರಿ.
ಪಾಲ್ಕ್ ಜಲಸಂಧಿ, ಒಂದು ಜಲಸಂಧಿ ಇದೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ಒಂದು ಜಲಸಂಧಿ ಇದೆ, ಅದನ್ನು ಪಾಲ್ಕ್ ಜಲಸಂಧಿ ಅಂತ ಹೇಳ್ತೀವಿ. ಇನ್ನೊಂದು ಖಾರಿ ಇದೆ, ಖಾರಿ, ಅದನ್ನು ಮನ್ನಾರ್ ಖಾರಿ ಅಂತೇಳಿ ಕರಿತೀವಿ. ಅದೇನು ಮಾಡುತ್ತೆ, ಭಾರತ ಮತ್ತು ಶ್ರೀಲಂಕಾವನ್ನು ವಿಭಜನೆ ಮಾಡುತ್ತೆ. ಇಲ್ಲಿ ನಡುವೆ ಬರುವಂಥ ಹಲವಾರು ದ್ವೀಪಗಳ ಬಗ್ಗೆ ನಾನು ಭಾರತದ ದ್ವೀಪಗಳ ಪಾಠದಲ್ಲಿ ಆಲ್ರೆಡಿ ಮುಗಿಸಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಶ್ರೀಲಂಕಾ ಮತ್ತು ಭಾರತದ ನಡುವೆ ಇರುವಂಥ ದ್ವೀಪಗಳು ಇದು ವಿಭಜನೆ ಮಾಡೋದು ಯಾವುದು ಅಂದರೆ ಪಾಲ್ಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿ, ನೆನ್ಪಿಟ್ಕೊಳ್ಳಿ. ನಂತರ ಶ್ರೀಲಂಕಾ. ಈ ನೋಡಿ, ಈಗ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಬೋರ್ನಿಯೋ ಜಗತ್ತಿನ ಅತಿ ದೊಡ್ಡ 3ನೇ ದ್ವೀಪ, ಏಷ್ಯಾದ ಅತಿ ದೊಡ್ಡ ದ್ವೀಪ. ಅತಿ ದೊಡ್ಡ ದ್ವೀಪ ರಾಷ್ಟ್ರ ಯಾವುದು ಏಷ್ಯಾದ್ದು ಅಂತಂದರೆ ಅದು ಇಂಡೋನೇಷ್ಯಾ. ಅತಿ ದೊಡ್ಡ ರಾಷ್ಟ್ರ, ದ್ವೀಪ ದೇಶ ಅಂದರೆ ಇಂಡೋನೇಷ್ಯಾ. 2ನೇದು ಜಪಾನ್, 3ನೇದು ಫಿಲಿಪೈನ್ಸ್. ಈ ರೀತಿ ನಾನು ಸೀರಿಯಲ್ ವೈಸ್ ಬರೆದಿದ್ದೀನಿ ಎಲ್ಲನೂ, ಅಂದರೆ ಇಳಿಕೆ ಕ್ರಮದಲ್ಲಿ ನಾನು ಬರೆದಿದ್ದೀನಿ. ಮೊದಲನೇದು ಇಂಡೋನೇಷ್ಯಾ, 2ನೇದು ಜಪಾನ್, ಫಿಲಿಪೈನ್ಸ್, ಶ್ರೀಲಂಕಾ, ತೈವಾನ್, ಸೈಪ್ರಸ್, ಬಹ್ರೇನ್, ಸಿಂಗಪೂರ್ ಮತ್ತು ಈಸ್ಟ್ ಟೈಮೂರ್ ಅಂತೇಳಿ ದೇಶಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಿದ್ದೀನಿ, ನೋಡ್ಕೊಳ್ಳಿ. ಈಗ ಎಕ್ಸಾಮಲ್ಲಿ ಹೀಗೆ ಕೇಳ್ತಾರೆ, ಯಾವ ದ್ವೀಪ ದೇಶ ಅತಿ ದೊಡ್ಡದು ಭೂಪ್ರದೇಶದ ದೃಷ್ಟಿಯಿಂದ ದೊಡ್ಡ ದೇಶ ಯಾವುದು ಅಂತೇಳಿ ಕೇಳಿದಾಗ ಇದು ನಿಮಗೆ ಯೂಸ್ ಆಗುತ್ತೆ. ಈಗ ಶ್ರೀಲಂಕಾ ಮುಗೀತು. ಈಗ ಬರೋಣ ತೈವಾನ್. ನೋಡಿ, ಇದು ತೈವಾನ್ ಇಲ್ಲಿದೆ ನೋಡಿ, ಇದು ತೈವಾನ್ ನೋಡಿ. ತೈವಾನ್ ಪೂರ್ವ ಚೀನಾ ಸಮುದ್ರದಲ್ಲಿ, ಅಂದರೆ ಮೇಲ್ಗಡೆ ಪೂರ್ವ ಚೀನಾ ಸಮುದ್ರ, ಕೆಳಗಡೆ ದಕ್ಷಿಣ ಚೀನಾ ಸಮುದ್ರ, ಪೂರ್ವ ಭಾಗದಲ್ಲಿ ಪಶ್ಚಿಮ ಪೆಸಿಫಿಕ್ ಸಾಗರ ಕಂಡುಬರುತ್ತೆ. ಇದು ತೈವಾನ್ ದೇಶ. ಇದು ನೆನ್ಪಿಟ್ಕೊಳ್ಳಿ. 23.5 ಡಿಗ್ರಿ ತೈವಾನ್ ದೇಶದ ಮೇಲೆ ಹಾದು ಹೋಗುತ್ತದೆ. ಓಕೆ, ನೆಕ್ಸ್ಟ್ ಸೈಪ್ರಸ್. ಇಷ್ಟೊತ್ತು ನಾನು ಹೇಳಿದ್ದು ಪಶ್ಚಿಮ ಪೆಸಿಫಿಕ್ ಸಾಗರದ ದ್ವೀಪಗಳು. ಈಗ ಹೇಳ್ತಿರೋದು ಇಲ್ಲಿದೆ ನೋಡಿ, ಸೈಪ್ರಸ್. ಇದು ಸೈಪ್ರಸ್ ದ್ವೀಪ. ಇದು ಎಲ್ಲಿದೆ ಅಂದರೆ ಮೆಡಿಟರೇನಿಯನ್ ಸಮುದ್ರದಲ್ಲಿದೆ. ಇಲ್ಲಿ ಭೂಮಧ್ಯ ಸಾಗರದಲ್ಲಿ, ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡುಬರೋದು ಯಾವುದು, ಸೈಪ್ರಸ್ ದ್ವೀಪ. ನಂತರ ಕಂಡುಬಂದರೆ ಬಹ್ರೇನ್ ನೋಡಿ, ಇಲ್ಲಿ ಕಂಡುಬರುತ್ತೆ. ಇದು ಬಹ್ರೇನ್, ಪರ್ಷಿಯನ್ ಗಲ್ಫ್ನಲ್ಲಿ ಕಂಡುಬರುವಂತಹ ಪ್ರಮುಖ ದ್ವೀಪ ಅಂದರೆ ಅದು ಬಹ್ರೇನ್. ಅದು ಗಲ್ಫ್ ರಾಷ್ಟ್ರ ಬಹ್ರೇನ್. ಓಕೆ, ನೆಕ್ಸ್ಟ್ ಬಂದರೆ ಅದು ಸಿಂಗಪೂರ್ ನೋಡಿ. ಸಿಂಗಪೂರ್ ಒಂದು ದ್ವೀಪ, ರಾಷ್ಟ್ರ ಮತ್ತು ಸಿಟಿ ಎಲ್ಲನೂ ಹೌದು. ಇಲ್ಲಿದೆ ನೋಡಿ ಸಿಂಗಪೂರ್. ಇದು ಸಿಂಗಪೂರ್. ಇಲ್ಲಿ ಮಲೇಷ್ಯಾ ಇದೆ. ಮಲೇಷ್ಯಾದ ತುದಿಗಿರುವಂಥ ದ್ವೀಪ ಅದು ಸಿಂಗಪೂರ್. ಇದು ಮಲಯಾ ಪ್ರಸ್ಥಭೂಮಿ. ಇದು ಮಲಯಾ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ ನಾವು. ಮಲೇಷ್ಯಾವನ್ನು ಮಲಯಾ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಇದು ಸಿಂಗಪೂರ್. ಇಲ್ಲಿ ನೀವು ಅಟ್ಲಾಸಲ್ಲಿ ನೋಡ್ಕೊರಿ, ಸಿಂಗಪೂರ್ ಇಲ್ಲಿ ಕಂಡುಬರುತ್ತೆ. ನಂತರ ಬಂದರೆ ಈಸ್ಟ್ ಟೈಮೂರ್. ಇದು ಈಸ್ಟ್ ಟೈಮೂರ್ ಈ ಭಾಗ ಈಸ್ಟ್ ಟೈಮೂರ್ ಅಂದರೆ ಇಲ್ಲಿ ಇದೆಲ್ಲ ಟೈಮೂರ್. ಇದು ಅದನ್ನು ಇಂಡೋನೇಷ್ಯಾ ಆಡಳಿತದಲ್ಲಿತ್ತು. ಈಸ್ಟ್ ಟೈಮೂರ್ ಇಂಡೋನೇಷ್ಯಾದ ಆಡಳಿತದಲ್ಲಿತ್ತು. ನಂತರ ಅದು ಸ್ವತಂತ್ರಗೊಂಡು ಪ್ರತ್ಯೇಕ ದೇಶ ಆಗಿದೆ. ಯಾವುದು, ಈಸ್ಟ್ ಟೈಮೂರ್. ಇದೆಲ್ಲ ಈಸ್ಟ್ ಟೈಮೂರ್. ಇದು ಈಸ್ಟ್ ಟೈಮೂರ್. ಈ ರೀತಿಯಾಗಿ ನಮ್ಮ ಈ ಪೆಸಿಫಿಕ್ ಸಾಗರದ ದ್ವೀಪಗಳು ಇಷ್ಟು ದ್ವೀಪಗಳು ಮತ್ತು ದೇಶಗಳ ಜೊತೆಗೆ ದ್ವೀಪನೂ ಸಹಿತ ಹೌದು, ದೇಶನೂ ಸಹಿತ ಹೌದು. ಇನ್ನೊಂದು ಪ್ರಮುಖ ದ್ವೀಪ ದೇಶ, ಅತಿ ಚಿಕ್ಕ ದ್ವೀಪ ದೇಶ ಅಂದರೆ ಅದು ಮಾಲ್ಡೀವ್ಸ್. ಇಲ್ಲಿದೆ ನೋಡಿ, ಇದು ಮಾಲ್ಡೀವ್ಸ್. ಇದೆಲ್ಲ ಇದು ಮಾಲ್ಡೀವ್ಸ್. ಇಲ್ಲಿ ಮೇಲ್ಗಡೆ ಹೋದರೆ ಲಕ್ಷದ್ವೀಪ ಬರಲ್ಲ, ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇದೆಲ್ಲ ಮಾಲ್ಡೀವ್ಸ್. ರಾಜಧಾನಿ ಮಾಲೆ, ಮಾಲ್ಡೀವ್ಸ್ನ ರಾಜಧಾನಿ ಮಾಲೆ. ಇದೆಲ್ಲ ಮಾಲ್ಡೀವ್ಸ್. ಇನ್ನೊಂದು, ಇವು ದೇಶಗಳಲ್ಲ, ಅವು ದ್ವೀಪಗಳು. ಇವು ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗಿದ್ದು ಯಾವುದು ಅಂದರೆ ಕ್ಯುರೈಲ್ ದ್ವೀಪಗಳು. ಇಲ್ಲೇನು ಕಂಡು ಬರುತ್ತಲ್ವ, ಇದೆಲ್ಲ ಕ್ಯುರೈಲ್ ದ್ವೀಪಗಳು. ಇವೆಲ್ಲ
ಇದೆಲ್ಲ ಕ್ಯುರೈಲ್ ದ್ವೀಪಗಳು, ಇವೆಲ್ಲ ಕ್ಯುರೈಲ್ ದ್ವೀಪಗಳು ಮತ್ತು ರಿಕ್ಯುಕು ದ್ವೀಪಗಳು. ಇಲ್ಲಿ ರಿಕ್ಯುಕು ದ್ವೀಪಗಳು ಅಂಥೇಳಿ ಕಂಡುಬರ್ತವೆ. ಇದು ಜಪಾನ್ ಮತ್ತು ತೈವಾನ್ನ ಮಧ್ಯೆ. ಇದು ರಿಕ್ಯು ದ್ವೀಪಗಳು ಅಂತೇಳಿ ಕರಿತೀವಿ ಇದನ್ನು. ಇದು ಯಾವ ದ್ವೀಪಗಳು? ಕ್ಯುರೈಲ್ ದ್ವೀಪಗಳು. ಇವು ರಿಕ್ಯು ದ್ವೀಪಗಳು. ಇವು ಪ್ರಮುಖ ದ್ವೀಪಗಳು. ಇವು ನಿಮಗೆ ಗೊತ್ತಿರಬೇಕಾಗಿತ್ತು. ಯಾವ ದೇಶಗಳ ಮಧ್ಯೆ ಈ ದ್ವೀಪಗಳು ಕಂಡುಬರ್ತವೆ ಅಂತೇಳಿ ಕ್ವಶನ್ ಕೇಳ್ಬೋದು. ನೋಡಿ, ಕ್ಯುರೈಲ್ ದ್ವೀಪಗಳು ರಷ್ಯಾ ಮತ್ತು ಜಪಾನ್ನ ಮಧ್ಯೆ, ರಿಕ್ಯು ದ್ವೀಪಗಳು ತೈವಾನ್ ಮತ್ತು ಜಪಾನ್ನ ಮಧ್ಯೆ. ಈ ರೀತಿಯಾಗಿ ನಿಮಗೆ ಕ್ವಶನ್ ಕೇಳ್ಬೋದು. ಇದು ಪ್ರಮುಖವಾದ ಏಷ್ಯಾದ ಖಂಡದಲ್ಲಿರುವಂಥ ಪ್ರಮುಖ ದ್ವೀಪಗಳ ಪರಿಚಯ ಅಷ್ಟೇ. ಪ್ರತಿಯೊಂದು ದ್ವೀಪ, ಎಕ್ಸಾಂಪಲ್ ಬೋರ್ನಿಯೋ, ಇಂಡೋನೇಷ್ಯಾ, ಈ ಎರಡು ದೇಶಗಳ ಬಗ್ಗೆ ನಾನು ಪ್ರತ್ಯೇಕವಾಗಿ ಒಂದು ಕ್ಲಾಸ್ ಮಾಡ್ತೀನಿ. ಇದರಲ್ಲಿ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಕೇಳಿ, ಮತ್ತು ಏನಾದ್ರು ಬಿಟ್ಟಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ. ಇನ್ನೊಂದು ಹೇಳಬೇಕಾಗಿತ್ತು, ಹಿಂದಿನ ಕ್ಲಾಸಲ್ಲಿ ಮಾಸ್ಕೋನ ಇಲ್ಲಿ ಗುರುತಿಸಿದ್ದೆ. ಅದು ಆ್ಯಕ್ಚುಲಿ ಮಾಸ್ಕೋ ಇರೋದು ಯುರೋಪ್ ದೇಶದಲ್ಲಿ, ಯುರೋಪ್ ಖಂಡದಲ್ಲಿ. ಅದು ಏಷ್ಯಾದಲ್ಲಿ ಕಂಡುಬರೋಲ್ಲ. ಮಾಸ್ಕೋ ಯುರೋಪ್ನಲ್ಲಿ ಕಂಡುಬರುತ್ತೆ. ಇದು ನೀವು ಅದನ್ನು ನೋಡ್ಕೊಳ್ಳಿ.